ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ ಅಂತ ಹೇಳಿ ಜನ ಕೂಗಿದ್ದಾರೆ. ಹಾಸನದ ಅರಸೀಕೆರೆ ಸಮಾವೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಲಿಂಗೇಗೌಡರ ಅವನ್ನ ಸಚಿವರನ್ನಾಗಿ ಮಾಡ್ತೀನಿ ಬಿಡ್ರಿ ಆಯ್ತು ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದೆಲ್ಲ ಅಂಗಡಿಯಲ್ಲಿ ಸಿಗೋದಲ್ಲ, ಮಾಡ್ತೀವಿ ಬಿಡಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಮಾಡ್ತೀವಿ ಸುಮ್ಮನೆ ಸ್ವಲ್ಪ ಇಷ್ಟು ಯಾವನಾರು ಮಾತಾಡಿದ್ದೇನ ಓದ್ಕೊಳ್ಳಿ ಸುಮ್ಮನೆ. ಅವೆಲ್ಲ ಅಂಗಡಿಯಲ್ಲಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ಹಂಗಾರೆ ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಬೇಡ ಬಿಡಿ ನಿಮ್ಗೆಲ್ಲ. ಆಯ್ತು, ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಶಿವಲಿಂಗೇಗೌಡರಿಗೆ ಸುಮ್ಮನೆ ಅವೆಲ್ಲ ಮಾಡ್ತೀವಿ ಸುಮ್ಮನೆ ಸ್ವಲ್ಪ ಇಷ್ಟು ಯಾವನಾರು ಮಾತಾಡಿದ್ದೇನ ಓದ್ಕೊಳ್ಳಿ ಸುಮ್ಮನೆ. ಅವೆಲ್ಲ ಅಂಗಡಿಯಲ್ಲಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ಹಂಗಾರೆ ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಬೇಡ ಬಿಡಿ ನಿಮ್ಗೆಲ್ಲ. ಆಯ್ತು, ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಶಿವಲಿಂಗ. ನಮ್ಮ ಪಕ್ಷ ಇರೋದೇ ಜನರಿಗೆ ಸಹಾಯ ಮಾಡಲು. ನಾನು ಕೈ ಮುಗಿತೀನಿ ಸಿಎಂ ಡಿಸಿಎಂ ಅವರೇ, ಆದಷ್ಟು ಬೇಗ ಶಿವಲಿಂಗೇಗೌಡ ಅವರನ್ನ ಮಂತ್ರಿ ಮಾಡಿ. ಹಾಸನ ಅರಸೀಕೆರೆಯಲ್ಲಿ ಸಮಾವೇಶದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಮನವಿ ಇದು. ಮತ್ತೆ ಡಿಸಿಎಂ ಮತ್ತೆ ಮುಖ್ಯಮಂತ್ರಿಗಳು ತಮ್ಮನ್ನ ಮಂತ್ರಿ ಮಾಡಬೇಕಂತ ಇರೋದು ಅವ್ರ ವ್ಯಕ್ತಿಯಲ್ಲಿ, ಹೈಕಮಾಂಡ್ ವ್ಯಕ್ತಿಯಲ್ಲಿ ಇರೋದು. ನಾನು ಭಾವಿಸ್ತಾ ಇದ್ದೀನಿ, ಜನ ಭಾವಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾನು ಕೈ ಜೋಡಿಸಿ ಕೇಳ್ಕೊತೀನಿ, ಆದಷ್ಟು ಬೇಗ ಮನೆ ಶಿವಲಿಂಗೇಗೌಡರಿಗೆ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡು ನನಗೆ ತಗೊಂಡು ಹೋಗಿದ್ದು ನಾನಂತೂ ಇಲ್ಲ. ನಮ್ಮ ಹೈಕಮಾಂಡ್ ಪಕ್ಷ ಮತ್ತು ಡಿಸಿಎಂ ಮತ್ತು ಮುಖ್ಯಮಂತ್ರಿಗಳು ತಮ್ಮನ್ನ ಮಂತ್ರಿ ಮಾಡಬೇಕಂತ ಇರೋದು ಅವ್ರ ವ್ಯಕ್ತಿಯಲ್ಲಿ, ಹೈಕಮಾಂಡ್ ವ್ಯಕ್ತಿಯಲ್ಲಿ ಇರೋದು. ನಾನು ಭಾವಿಸ್ತಾ ಇದ್ದೀನಿ, ಜನ ಭಾವಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾನು ಕೈ ಜೋಡಿಸಿ ಕೇಳ್ಕೊತೀನಿ, ಆದಷ್ಟು ಬೇಗ ಮನೆ ಶಿವಲಿಂಗೇಗೌಡರಿಗೆ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡು ನನಗೆ ತಗೊಂಡು ಹೋಗಿದ್ದು ನಾನಂತೂ